ಯಾರೋ ಗೊತ್ತಿಲ್ಲದವ್ರು ಬಂದರೆ ಹೆವಿ ಸ್ಕ್ಯಾಮ್ ಮಾಡಿಬಿಡ್ತಾರೆ. ಮೆಕ್ಡೊನಾಲ್ಡು ಇದೊಂದು ಸಕ್ಕದಾಗಿ ಮಾಡೋರು, ಇದೊಂದು ಇಷ್ಟ ಆಯಿತು. ಇನ್ನೇ ಮೇಲೆ ಹೋಗೋಣ, ಫುಲ್ಲು ಮೇಲೆ ಸುತ್ತಾಡ್ಬಿಡ್ತೀವಿ. ಇಲ್ಲೇ ಕೊಟ್ಟಿರೋ 80 ರೂಪಾಯಿಗೆ 150 ರೂಪಾಯಿ ಆಟ ಆಡ್ಬಿಡ್ತೀವಿ. ಲಾಕ್ ಹಾಕಿ ಜಗಳ ಮಾಡಿ ಏನೋ ಬಿಸ್ಕೊಂಡು ಕಿರ್ಚಾಡಿದ್ರು ಫುಲ್ಲು ಇಷ್ಟೊತ್ತು. ಅಲ್ಲ ಏನೋ ಡ್ಯಾನ್ಸ್ ಗಿಡ ಹಾಕ್ಕೊಂಡು ಎಲ್ಲ ಕಡೆ ಗುಂಡಿ ತೋಡ್ತಾರಪ್ಪ ಅವರು. ಮೀಟ್ರ್ ಎಷ್ಟು ಬೀಳುತ್ತೆ? 0.5. ಇದೇನು ಟೈಮಿಂಗ್ಸ್ ಏನಾಯ್ತು ಇದರಲ್ಲಿ? ಫುಲ್ ಟ್ರಾಫಿಕ್ ಆಗೋಯ್ತಿದ್ದು ಗೈಸ್. ಇವಾಗ ಯಾವುದದು ಕಲ್ಯಾಣ್ ಜ್ಯುವೆಲರ್ಸಾ ಗೈಸ್? ಇವಾಗ ಕಲ್ಯಾಣ್ ಜ್ಯುವೆಲರ್ಸ್ಗೆ ಹೋಗ್ಬೇಕಾಗಿತ್ತು. ನಮ್ಮ ಹುಡುಗ ಬಂದಿದ್ದೆ ಹೆಂಗೋ, ಮನೆಯಲ್ಲಿ ಹೋಗ್ಬಿಟ್ಟು ಬರೋಣ. ಏನು ತಿಂದಿಲ್ಲ, ಬೇರೆ ಹೊಟ್ಟೆ ಬೇರೆ ಹಸಿದೈತೆ ನೋಡಿ. ಏನಾದ್ರು ಹೋಗಿ ಮೆಕ್ಡೊನಾಲ್ಡ್ಗೆ ಹೋಗೋಣ ಅಂತ ಒಂದ್ಸತಿ ಹೋಗಿ ತುಂಬ ದಿವಸ ಆಯಿತು. ಚೀಟ್ ಮೀಲ್ ಮಾಡಿಲ್ಲ, ಹೋಗೋಣ ಅಂದ್ಬಿಟ್ಟು. ಯಾವಾಗ ಡಯಟ್ ಕರೆಕ್ಟಾಗಿರಬೇಕು, ಯಾವಾಗ ಬಾಡಿ ಅಂತ ಏನು ಚೇಂಜಸ್ ಆಗಲ್ಲ, ಏನೂ ಬರೋದಿಲ್ಲ. ನಾನು ಊರಿಂದ ಬಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಅಲ್ಲಿ ನಮ್ಮ ಹುಡುಗನೂ ಬಂದಿದ್ದ, ಇವನು ಜೊತೆಗೆ ಬಂದಿದ್ದು. ನಾವು ವ್ಲಾಗ್ ಮಾಡೋಣ ಅಂತ ಮರ್ತೇ ಹೋದೆ. ಫುಲ್ ಸುಸ್ತಾಗ್ಬಿಟ್ಟಿದ್ದು ಬಾರೆ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಬಂದ್ವಿ. ಒಟ್ಟಿಗೆ ಬಂದು ಕಾರ್ ಬುಕ್ ಮಾಡ್ಕೊಂಡು, ಆಟೋನೂ ಸಿಕ್ಕಿಲ್ಲ ಅವಾಗ. ಕಾರ್ಗೆ ಬುಕ್ ಮಾಡ್ಕೊಂಡು ಕೊನೆಗೆ ಲೇಟಾಗಿ 1 ಗಂಟೆ ಆಯಿತು ಬರೋಷ್ಟರಲ್ಲಿ. ಮಧ್ಯಾಹ್ನ 1 ಗಂಟೆ ಗೆದ್ದಿದ್ದು. ತಿಂಡಿ ತಿನ್ಕೊಂಡು ಮತ್ತೆ ಇವಾಗ ನಮ್ಮ ಹುಡುಗ ಬಂದ. ಸ್ವಲ್ಪ ಕೆಲಸ ಇತ್ತು ಜಯನಗರಲ್ಲಿ ಹೋಗೋಣ ಅಂದ್ಬಿಟ್ಟು ಮಾತಾಡ್ಕೊಂಡು ಬಂದ. ಇವಾಗ ಹೋಗಿ ಅಲ್ಲೇನು ಮುಗಿಸ್ಕೊಂಡು ಆಮೇಲೆ ಹೋಗಿ ತಿನ್ಕೊಂಬರ್ಬೇಕು ಏನಾದರೂ ಹೋಗಿ. ಗೈಸ್ ಇನ್ನೇನು ಬಂದ್ವಿ ಇಲ್ಲೇ. ಇವಾಗ ಬನ್ನಿ ಒಳಗಡೆ ಹೋಗಿ ಅದೇನು ಮಾತಾಡ್ಕೊಂಡು ಬರೋಣ ಫಸ್ಟು. ಕಲ್ಯಾಣ್ ಜ್ಯುವೆಲರ್ಸ್ ಇಲ್ಲೇ ಕೆಲಸ ಇರೋದು. ಇಲ್ಲಿ ಪಾರ್ಕಿಂಗ್ ಇಲ್ಲೆಲ್ಲ ನೋಡಿ. ಈ ಕಾರ್ ಮುಂದೆ ಹಾಕಿ ಹೇಳ್ತೀನಿ, ಇಲ್ಲೇ ಹಾಕು. ಗೈಸ್ ಬನ್ನಿ ಇಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರೋಣ. ಗೈಸ್ ನಮ್ಮ ಹುಡುಗ ಹೋಗಿದ್ದಾನೆ. ಇಲ್ಲಿ ಆಟೋ ರೋಡ್ಗೆ ಐತೆ. ಇಲ್ಲಿ ಪಾರ್ಕಿಂಗ್ ಬೇರೆ ಇಲ್ಲ ಇಲ್ಲಿ. ಸರಿ ಅವ್ನ ಮೇಲೆ ಹೋಗ್ಬೇಕು ಅಂದರು. ಅದಕ್ಕೆ ನಾನು ಇಲ್ಲಿ ಬಂದು ಕೂತ್ಕೊಂಡೆ. ಅವ್ನು ಹೋಗ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಬರ್ತೀನಿ ಅಂದ. ಅಲ್ಲಿ ಮೇಲೆ ಕರ್ಕೊಂಡೋಗಿದ್ದಾರೆ ಅವನಿಗೆ. ಅಲ್ಲಿ ಹೋಗ್ಬಿಟ್ಟು ಅವ್ನು ಬಂದಮೇಲೆ ನೋಡೋಣ ಇದು ಏನಾಗುತ್ತೆ ಅಂತ. ಅವ್ರೇನೋ ಆಗಲ್ಲ ಅಂತ ಇದ್ರು, ನೋಡೋಣ ಏನಾಗುತ್ತೆ ಅಂತ. ಕೆಲಸ ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗಬೇಕು. ಆಯ್ತು ನಮ್ಮ ಹುಡುಗದೇನು ಕೆಲಸ ಐತೆ ಅನ್ನೋ ಗೊತ್ತಿಲ್ಲ. ಮತ್ತೆ ಬರ್ತಾವನೆ ಅಲ್ಲಿ ನೋಡಿ, ಅವನೇ. ಅವ್ನು ಬಂದರೆ ಫಸ್ಟು ಹೋಗ್ಬೇಕು ಇಲ್ಲಿಂದ. ನೋಡೋಣ. ಇಲ್ಲಿ ಬೇರೆ ಯಾರು ಹಾಸ್ಪಿಟ್ಲ್ ಹತ್ರ ಜಗಳ ಬೇರೆ ಆಡ್ತಾಯಿದ್ರು. ಇಲ್ಲಿ ಅಲ್ಲಿ ಯಾರೋ ಜಗಳ ಬೇರೆ ಆಡ್ತವ್ರೆ. ಪೊಲೀಸು ಪಾರ್ಕಿಂಗ್ಗೆ ಬೈತವ್ರಪ್ಪ. ಕೂಗಾಡ್ತವ್ರೆ, ಫುಲ್ಲು ಕೂಗಾಡ್ತವ್ರೆ ಜೋರಾಗೆ. ಹೋಗ್ಬಿಡ್ಲ ಅಲ್ಲಿ ಹತ್ರ ನೋಡೋಕ್ಕೆ. ಇವಾಗ ಜಗಳ ಎಲ್ಲ ನೋಡ್ಬೇಕಂದ್ರೆ ಭಾರಿ ಖುಷಿ ನನಗೆ. ಇವಾಗ ಮುಂಚೆ ಭಯ ಆಗೋದು, ಇವಾಗೇನೋ ನೋಡೋಕ್ಕೆ ಭಾರಿ ಖುಷಿ. ಇವಾಗ ಅವನಲ್ಲಿ ಪಾರ್ಕಿಂಗ್ ಹಾಕೋರು ಅಂತಲೇ ಬೈದಿರೋದು. ನಾವು ನೋಡ್ರಿ, ನಾವು ರೋಡಲ್ಲಿ ಹಾಕಿದ್ದೀವಿ, ನಮಗೂ ಬಂದು ಹೊಡಿತಾರೆ. ಅದಕ್ಕೆ ನಾನು ಬಂದು ಕೂತಿರೋದು. ಅವ್ನು ಬಂದು ಅಲ್ಲಿ ಕಾಯ್ತವನೆ. ಅಲ್ಲಿ ಬಂದರೆ ಹೋಗ್ಬೇಕು. ಇವಾಗ ಸೈಡ್ಗಾರು ಹಾಕ್ಸ್ತೀನಿ ಅಷ್ಟೇ. ನಾನೇ ಡ್ರೈವರ್ ಅಂದ್ಬಿಡ್ತೀನಿ ನಾನು. ಅವ್ನು ಲಾಕ್ ಹಾಕ್ತವ್ರಲ್ಲಿ. ಲಾಕ್ ಹಾಕಿ ಜಗಳ ಮಾಡಿ ಏನೋ ಬಿಸ್ಕೊಂಡು ಕಿರ್ಚಾಡಿದ್ರು ಫುಲ್ಲು ಇಷ್ಟೊತ್ತು. ಏನೋ ಮಾಡ್ತಾರೆ ನೋಡೋಣ. ಇನ್ನೂ ಮುಗ್ದಿಲ್ಲ ಕಾಯಿಸಿ ಇವ್ರದು. ಕೂಗಾಡ್ತಾರೆ, ಜೋರಾಗಿ ಕಿರ್ಚಾಡಿದ್ರಪ್ಪ ಇಷ್ಟೊತ್ತು. ಎಷ್ಟು ಜೋರಾಗಿ ಕಿರ್ಚಾಡಿದ್ರು ಗೊತ್ತಾ? ನಾನು ಯಾರೋ ಪಬ್ಲಿಕ್ ಯಾರೋ ಕಿರ್ಚಾಡ್ತವ್ರು ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಅವರು ಕಿರ್ಚಾಡ್ತಾವ ಹಂಗೆ. ಸವಸ. ಇದರಿಂದ ಎಲ್ಲ ದೂರ ಇರ್ಬೇಕು ಯಾವಾಗಲೂ. ನೋಡೋಣ ನಮ್ಮ ಗಾಡಿ ಹತ್ರ ಏನಾದ್ರು ಬಂದರೆ ನೋಡೋಣ. ನಮ್ಮ ಹುಡುಗ ಎಲ್ಲಿ ಇನ್ನೂ ನೋಡ್ತವನೆ. ಇನ್ನು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಅಲ್ಲೇ ಗಾಡಿ ಎತ್ಕೊಂಡು ನಿಲ್ಸ್ಕೊಂಬಿಟ್ಟವ್ರು. ಅವ್ರು ಏನಾದ್ರು ಬಂದರೆ ನಾವು ತಲೆನೋ ಎತ್ತಬೇಕು ಗಾಡಿನ. ಹಂಗೂ ಹಿಂಗೂ ಬಂದ ನೋಡಿ. ಏನೋ ಮುಗಿಸ್ಕೊಂಡು ಕೆಲಸ. ಬಾ ಏನಾಯ್ತು? ಏನಾಯ್ತು ಕೆಲಸ ಆಯ್ತಾ? ಇಂದ ಅಲ್ಲಿ ಪೊಲೀಸ್ ಫುಲ್ಲು ಜಗಳ ಆಡ್ತವ್ರಲ್ಲಿ. ಅಲ್ಲಿ ಇವಾಗ ಹೋದ್ರು ಅವರು. ಅಲ್ಲಿ ಲಾಕ್ ಹಾಕ್ಬಿಟ್ಟು ಹೋದ್ರು ನೋಡಿ ಕಾರ್ಗೆ. ಆ ಕಾರಿಗೆ ಲಾಕ್ ಹಾಕ್ಬಿಟ್ಟು ಹೋದ್ರು. ಇವಾಗ ಈ ರೌಂಡಿಗೆ ಬರ್ತಾರೆ. ಈಗ ಅಲ್ಲಿ ಹಾಕವ್ರು ನೋಡಲ್ಲಿ ಹಗ್ಗ ಅದು ಹಾಕಿ ಅದು ಲಾಕ್ ಮಾಡಿದ್ರು. ಅದ್ರ ಮುಂದೆ ಗಾಡಿ ಇತ್ತು, ಫುಲ್ ಕಿರ್ಚಾಡ್ತವ್ರು. ನಾನು ಯಾರು ಪಬ್ಲಿಕ್ ಯಾರು ಅನ್ಕೊಂಡೆ ನಾನು. ಅಲ್ಲ ಗಾಡಿಗೆ ಲಾಕ್ ಹಾಕಕ್ಕೆ ಬಂದಿದ್ರು ಅವರು. ಅಲ್ಲ ಕಿರ್ಚಾಡಿದ್ದೇನಕ್ಕೆ ಇವನು ಅವನಾರು ಕಾರ್ ಓನರು ಪೊಲೀಸ್ ಜೊತೆ ಕಿರ್ಚಾಡ್ತಾ ಇದ್ದಿದ್ದು. ಲಾಕ್ ಆಗ್ತಾ ಇದ್ದಿದ್ದಕ್ಕೆ ಈ ಕಾರಿಗ ಇನ್ನೊಂದು ಕಾರ್ ಮುಂದೆ ಕಾರ್ ಹೋದ. ಅವನು ಮಾತಾಡ್ಕೊಂಡು ಹೋದ. ಅವನು
ಬಾ ಹೋಗೋಣ ಮುಂದೆ ಅಲ್ಲಿ ಹೋಗಿ ಏನಾರು ತಿನ್ನೋಕೆ ಹೋಗಿ ನಿಲ್ಸೋಣ ನೋಡೋಣ. ಗೈಸ್ ನಮ್ಮ ಹುಡುಗ ಅದೇ ಬಾರ್ಬಿಕ್ಯೂ ತಿನ್ನಬೇಕು ಅಂದ, ಅದಕ್ಕೆ ಬಂದ್ವಿ. ನಾನು ಅಲ್ಲಿ ಹೋಗಿ ಬರ್ಗರ್ ತಿಂತೀನಿ. ಇವಾಗ ಇವನು ಇದು ತಗೊಂಡು ತಿಂದು ಆಮೇಲೆ ಹೋಗೋಣ. ಗೈಸ್ ಮಾಲ್ಗೆ ಹೋಗೋಣ ಅಂತ ಬಂದ್ವಿ. ಬರ್ಗರ್ ತೊಗೊಬೇಕು ನಾನು ಇವಾಗ, ಅದಕ್ಕೆ ಇವಾಗ ಬಂದಿದ್ದೀವಿ. ಇಲ್ಲಿ ಬನ್ನಿ ಅಲ್ಲಿ ಮೇಲೆ ಹೋಗೋಣ. ಇಲ್ಲಿ ಪಾರ್ಕಿಂಗ್ ಇವತ್ತೇ ಫಸ್ಟ್ ಫೋರಮ್ ಎಷ್ಟೊತ್ತಿ ಬಂದಿದ್ದೀನಿ ಇಲ್ಲಿ, ಇವತ್ತೇ ಫಸ್ಟ್ ಬಂದಿರೋದು. ಅಲ್ಲೇ ಮಾಲಿಗೆ ಆಟೋದಲ್ಲಿ ಬರಬೇಕು. ಟೆನ್ಷನ್ ಆಗ್ಬಿಡ್ತಾರೆ ಅವರು, ಯಾರಪ್ಪ ಇದು ಆಟೋ ಎತ್ಕೊಂಡು ಬರ್ತಾರೆ ಅಂತ. ಎಲ್ಲ ಅಫಿಷಿಯಲ್ ಬಂದಿರ್ತಾರೆ, ಎಲ್ಲ ಅಫಿಷಿಯಲ್ ಇರ್ತಾರೆ. ಯೋಚನೆ ಮಾಡ್ತಾರೆ ಯಾರಪ್ಪ ಇದು ಇದ್ರಲ್ಲಿ ಬರ್ತಾರೆ, ಆಟೋದಲ್ಲಿ ಬರ್ತಾರೆ ಮಾಲ್ ಒಳಗಡೆ ಇಷ್ಟು ಕೊಡ್ಕೊಂಡು. ಒಂದು ಮೈಂಡ್ ಸೆಟ್ ಇರುತ್ತೆ ಆಲ್ರೆಡಿ, ನನ್ಗೆ ಗೊತ್ತು. ಆದರೆ ಹೇಳ್ಕೊಳ್ಳಲ್ಲ ಯಾರು ಅಷ್ಟೇ, ನಾವು ಗೊತ್ತಲ್ಲ. ನುಗ್ಗದೆ ಡೈರೆಕ್ಟು. ಇನ್ನೇ ಮೇಲೆ ಹೋಗೋಣ. ಅದು ಫುಲ್ಲು ಮೇಲೆ ಸುತ್ತಾಡ್ಬಿಡ್ತೀವಿ. ಇಲ್ಲೇ ಕೊಟ್ಟಿರೋ 80 ರೂಪಾಯಿಗೆ 150 ರೂಪಾಯಿ ಆಟ ಆಡ್ಬಿಡ್ತೀವಿ. ಕೊಟ್ಟಿರೋ 80ಗೆ 150 ಆಟ ಆಡ್ಬಿಡ್ತೀವಿ ಮಾಲ್ ಒಳಗಡೆ. ಮನೆ ಹೋಗ ಪಾರ್ಕ್ ಮಾಡಿ ಹೋಗೋಣ ಫಸ್ಟು. ಯಾವುದೋ ಗ್ಯಾಪಲ್ಲಿ ಸಿಕ್ತು, ಗ್ಯಾಪಲ್ಲೇ ಆಟ ಹಾಕ್ಬಿಟ್ಟಿದ್ದೀವಿ ನಾವು. ಮಾಲ್ ಒಳಗಡೆ ಬಂದ್ವಿ. ಈಗ ನೋಡೋಣ ರೀ, ಸುತ್ತಾಡೋಣ ಒಂದು ಸ್ವಲ್ಪ. ಏನು ಮಾಡಿದ್ದಾರೆ ನೋಡೋಣ. ಫುಲ್ ಇದೇನು ಹಾಕೋರೆ, ಅಲ್ಲೇನು ಹಾಕೋರು ನೋಡೋಣ ರೀ. ಆಮೇಲೆ 20 ಇಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಸುಮ್ಮನೆ ಒಂದು ರೌಂಡ್. ಕೊಟ್ಟಿಲ್ವ ಕಾಸು? 80 ರೂಪಾಯಿ ಕೊಟ್ಟಿದ್ದೀವಿ ಪಾರ್ಕಿಂಗ್ಗೆ, ವಸೂಲಿ ಮಾಡ್ಬೇಕು ಇವಾಗ. ಬನ್ನಿ ಇಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಏನೇನೈತೆ ಎಲ್ಲ. ಅಪ್ಪ ಎಷ್ಟು ಇಸ್ಕೊತಾರಪ್ಪ? ಎಷ್ಟು ಇಸ್ಕೊತಾರೆ ಗೈಸ್? ಇಲ್ಲಿದೆ ನೋಡಿ ಇವಾಗ ಮೇನ್ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಸಕ್ಕದಾಗೈತೆ ಇಲ್ಲಿ ಜಾಗನೇ ಫುಲ್. ಎಷ್ಟು ಸಕ್ಕದಾಗಿ ಮಾಡೋರೆ. ಹಾಂ ಕಬ್ಬಣದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಯಾವಾಗಲೂ. ಗೈಸ್ ಇದೊಂದು ಸಕ್ಕದಾಗಿ ಮಾಡೋರು, ಇದೊಂದು ಇಷ್ಟ ಆಯಿತು, ನೀಟಾಗಿ ಮಾಡೋರೆ. ಇವಾಗ ಈ ಲೈನ್ ನೋಡ್ಕೊಂಡು ಹೋಗೋಣ ಒಂದ್ಸತಿ. ಇಲ್ಲ ಇಲ್ಲಿ ಏನೇನಿಲ್ಲ, ಬಟ್ಟೆ ಅದೇ ಅಷ್ಟೇ ಇರೋದು, ಇನ್ನು ಜಾಸ್ತಿ ಏನಿಲ್ಲ. ಬನ್ನಿ ಹೋಗೋಣ ಅಲ್ಲಿ. ಇಲ್ಲೇನೋ ಹ್ಯಾರಿ ಪಾಟರ್ ಮಿನಿ ಏನೋ ಮಾಡೋರು. ಇದು ಗೇಮ್ ಏನು ತಿನ್ನೋದು ಏನಿದು? ಶಾಪಿಂಗ್ ಅನ್ಸುತ್ತೆ ಇದು. ಏನು ವೇಸ್ಟ್ ಏನಪ್ಪ. ನೋಡೋಣ 4th ಫ್ಲೋರ್ಗೆ ಹೋಗೋಣ ಬನ್ನಿ. ಈ ಜಾಗ ಎಲ್ಲ ಸಕ್ಕತ್ತಾಗಿ ಮಾಡೋರಲ್ಲ ಇದು. ನೋಡಿ ಇದು ಹೆಂಗೈತೆ, ಒಂದ್ಸತಿ ಬರ್ಬೇಕು. ಇದೇನು ಲಕ್ಕಿ ಚಾನ್. ಇದಕ್ಕೆಲ್ಲ ನಾವೆಲ್ಲ ಹೋಗ್ಬಿಟ್ರೆ ಹೊರ್ತು ಕಳಿಸ್ತಾರೆ ನಮಗೆ. ಇದಕ್ಕೆಲ್ಲ ಹೋದ್ರೆ ಹೊರ್ತು ಕಳಿಸ್ತಾರೆ ನಮಗೆ. ಶೂಂಗ್ಶಿ ಅಂತಾರಲ್ಲಿ. ಕನ್ಫ್ಯೂಷನ್ ಏನು ಗೊತ್ತಾ, ಮೆಕ್ಡೊನಾಲ್ಡ್ ಬರ್ಗರ್ ಕಿಂಗ್ ಅಂತ. ಕೊನೆಗೆ ಮೆಕ್ಡೊನಾಲ್ಡ್ಗೆ ಬಂದ್ವಿ. ಇನ್ನೇನು ಆರ್ಡ್ರ್ ಮಾಡಿದ್ದೀವಿ, ಈಗ ಇಸ್ಕೋಬೇಕು ಇವಾಗ. ಈಗ 166 162 ಕರೀತವ್ರೆ. ಆ ಡಿಸ್ಪ್ಲೇ ಹೊಡೆದೋಗೈತೆ ನೋಡೋದು. ಕೊನೆಗೆ ತೊಗೊಂಬಂದ್ವಿ. ಸ್ಕ್ಯಾಮ್ ಆಗೋಯ್ತು ನಮ್ಗೆ ಇದರಲ್ಲಿ. ಇವಾಗ ಜ್ಯೂಸ್ ಇದೆ ಅಂದ್ಕೊಂಡು ಜ್ಯೂಸೇ ಇಲ್ಲ. ಸರಿ ಇವಾಗ ಇದು ತಿನ್ಕೊಂಡು ಹೊರಡನಿರಿ, ಬ್ಯಾಟಿಂಗ್ ಮಾಡಿ ಹೋಗೋಣ. ಕೊನೆಗೆ ಸ್ಕ್ಯಾಮ್ ಆಗಿಬಿಡ್ತಾಯಿತ್ತು. ಕಪ್ ತೊಗೊಂಬಂದ್ವಿ ಕೊನೆಗೆ. ಜಸ್ಟ್ ಮಿಸ್. ಅವ್ನು ಕೊಡಲೇ ಇಲ್ಲ ಅವನು. ಇವಾಗ ಹೋಗಿ ಎತ್ಕೊಂಬಂದು ಇಸ್ಕೊಂಬಂದಿದ್ದ ನೋಡಿ. ಹೋಗಿ ಕೇಳಿದ್ಕೆ ಅವ್ನು ಕೊಟ್ಟ. ಅಯ್ಯೋ ಬೇರೆಯವ್ರು ಬಂದು ಕೊಟ್ಟರು. ಅದಕ್ಕೆ ಯಾರೋ ಗೊತ್ತಿಲ್ಲದವ್ರು ಬಂದರೆ ಹೆವಿ ಸ್ಕ್ಯಾಮ್ ಮಾಡಿಬಿಡ್ತಾರೆ. ಮೆಕ್ಡೊನಾಲ್ಡು ಇತ್ತು. ನೀವು ಹೊರಡೋಣ ಬನ್ನಿ ಇವಾಗ. ಹೋಗೋಣ ನಡಿ, ಹೋಗೋಣ ಗಾಯ್ಸ್. ಇಲ್ಲಿ ಹೋಗೋಣ. ನಮ್ಮ ಹುಡುಗನಿಗೆ ಫುಲ್ಲು ಅದೇ ಇಂಪಾರ್ಟೆಂಟ್ ಕಾಲು. ಫೋನ್ ಮಾಡವ್ರೆ. ಅದು VR ಅದು. ಇದು ಹೊಸ್ದಾಗಿ ಹಾಕೋರೆ, ಇದು ಇದಿರಲಿಲ್ಲ ಲಾಸ್ಟ್ ಟೈಮು. ನಾವು ಅದು ಆಡಿದ್ವಿ. ಅದು ಆಡಿದ್ವಪ್ಪ. ಅದು ಏನು ಸಕ್ಕತ್ತಾಗಿದೆ ಗೊತ್ತಾ. ಅದು ಮನೆಯವ್ರು ಕರ್ಕೊಂಬಂದದ್ದು ಆಡಿಸು. ದೇವ್ರಣ್ಣ ನಿನಗೆ ಇಷ್ಟ ಆಗಿಲ್ಲ ಅಂದರೆ ಕೇಳು. ನಾನು ಏನಂತ ಸುಮ್ಮನೆ ಆಡೋಕ್ಕೆ ಚೆನ್ನಾಗಿರುತ್ತೆ. ಇದು ಸಿಗೋದಿಲ್ಲ ಏನಿಲ್ಲ. ಇದ್ರಲ್ಲಿ ಸಿಗೋದೇ ಇಲ್ಲ. ಇದ್ರಲ್ಲೇನು ಚೆನ್ನಾಗಿರುತ್ತೆ, ಚೆನ್ನಾಗಿರ್ಬೇಕು. ಇದು ಸಕ್ಕತ್ತಿದು. ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಇದು. ಅಯ್ಯೋ ಹಿಂಗೆ ಹೋಗಿ ಹಿಂಗೆ ನಮ್ಮ ವೀಡಿಯೋದಲ್ಲಿ ಐತೆ ಅದು. ಹೆಂಗೆ ಸಕ್ಕತ್ತ ಇಷ್ಟ ಆಗಾಯ್ತು ಇದು ನನಗೆ. ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಇದು. ಗಾಯ್ಸ್ ಇದು ಇವಾಗ ಹಾಕೋರೆ. ವೀಡಿಯೋ ಮಾಡ್ತಾಯಿದ್ದೀನಿ, ಅವಾಗಿಂದ ಆನೇ ಮಾಡಿಲ್ಲ. ಇದು ಹೊಸ್ದಾಗಿ ಹಾಕೋರು. ಇದು ಇಲ್ಲಿ ಅದು ಕ್ರಿಕೆಟ್ ಐತಲ್ಲ ಅಲ್ಲಿ ಆ ಕಡೆ, ಅದು ಇಲ್ಲಿತ್ತು ಫಸ್ಟು. ಏನೇನು ಆ್ಯಡ್ ಮಾಡಿದ್ದಾರೆ ಹೊಸ್ದಾಗಿ. ಇಲ್ಲೆಲ್ಲ ಇದೆಲ್ಲ ಇರಲಿಲ್ಲಪ್ಪ. ಇದು ಇವಾಗ ರೀಸೆಂಟಾಗಿ ಆ್ಯಡ್ ಮಾಡಿ. ಇವೆಲ್ಲ ಆಡೋಕ್ಕೆ ಮಜಾ ಇರುತ್ತೆ.
ನೆಕ್ಸ್ಟ್ ಟೈಮ್ ಬಂದಾಗ ಆಡ್ತೀವಿ ಫುಲ್ಲು. ಬ್ಯಾಟಿಂಗು ಎಲ್ಲಿ ಬರುತ್ತೆ ಬಾಲು? ಚೆನ್ನಾಗೈತೆ ಇಲ್ಲಿ. ಇಲ್ಲೇ ಆಡಿಸಿದ್ದು ವಿ ಆರ್ ಆಡೋಕ್ಕೆ ಚೆನ್ನಾಗಿರುತ್ತೆ. ಹುಡುಗ ಆಡ್ತಾವನೆ ವಿ ಆರು. ನೋಡ ಇನ್ನು ಏನೇನಿದೆ. ಲಾಸ್ಟ್ ಟೈಮ್ ಇಲ್ಲೇ ಚೋಟು ಮಿತ್ತು ಇಲ್ಲೇ ಆಡಿದ್ದು. ಸೌಂಡ್ ಫುಲ್ಲು ಬರ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ರಿ ಹಂಗೆ. ಆಚೆ ಹೋಗ್ತೀವಿ ಇನ್ನೇನು ಇನ್ನು ಮಿಕ್ಕಿದ್ದು ಅದೆಲ್ಲ ಅದೇ ಇರೋದು ಅಷ್ಟೇ. ಬನ್ನಿ ಆಚೆ ಹೋಗೋಣ, ಆಚೆ ಹೋಗೋಣ ಸಾಕಷ್ಟೇ. ಗೇಮ್ಸ್ ಎಲ್ಲ ಹೆವಿ ಜಾಸ್ತಿ ಮಾಡಿದ್ದಾರೆ ನೋಡಿ. ಇದಿರಲಿಲ್ಲ ನೋಡಿ, ಇದು ಹೊಸ್ದಾಗಿ ಹಾಕಿರೋದು. ಈ ಎಲ್ಲ ಹೆವಿ ಜಾಸ್ತಿ ಹಾಕಿದ್ದಾರೆ. ನಾವು ಬಂದಾಗ ಇರಲೇ ಇರಲಿಲ್ಲ. ಒಂದೂವರೆ ತಿಂಗಳಾಯ್ತು ಬಂದು. ಇವೆಲ್ಲ ಏನು ಇರಲಿಲ್ಲ. ಇದೆಲ್ಲ ಐತಿ ಇವಾಗ. ಇದೆಲ್ಲ ಇತ್ತು, ಸ್ವಲ್ಪ ಅಡ್ವಾನ್ಸ್ ಮಾಡವ್ರೆ ನೋಡಿ. ಇಲ್ಲಿ ಏನು ಹಾಕೋರು ಇಲ್ಲಿ, ಇದು ನೋಡೋಣ. ಇದೇನಿದು? ಏನೋ ಹಾಕೋರು ಇಲ್ಲಿ. ಇದೇನು ಮಕ್ಕಳಾಡೋದೇನಪ್ಪ ಇದು? ಫನ್ ಸಿಟಿ. ಓದ್ಕೊಳ್ರಿ ಅದೇನು ಅಂತಾರೆ, ನನಗೆ ಗೊತ್ತಿಲ್ಲ ಇದೇನದು. ಸುಮ್ಮನೆ ಅಲ್ಲಾಡುತ್ತೆ ಅಷ್ಟೇ. ಓದ್ಕೊಳ್ರಿ ಅಷ್ಟೇ. ಬನ್ನಿ ನೋಡ್ಕೊಂಡು ಹೋಗೋಣ. ಸಾಕು, ಜಾಸ್ತಿ ಆಯಿತು. ಇನ್ನೇನಿಲ್ಲ ಇಲ್ಲಿ. ಹೋಗೋಣ ಈಗ. ಎಲ್ಲ ಮುಗೀತು. ಇನ್ನೇನು ಮನೆಗೆ ಹೋಗೋಣ ಬನ್ನಿ. ಜಾಸ್ತಿ ಟೈಮ್ ಆಯಿತು. ಹಾಂ, ಫುಲ್ ತಿಂದಿದ್ದಾಯ್ತಾ ಎಲ್ಲ. ಹೊಟ್ಟೆ ತುಂಬ ಮನೆಗೆ ಹೋಗಿ ಊಟ ಮಾಡ್ತೀಯಾ? ಊಟ ಮಾಡೇ ಮಾಡ್ತೀನಿ. ಬನ್ನಿ ಹೋಗೋಣ. ನೋಡಿ ಎಲ್ಲ ಮಾಲು. ಬಸ್ ಎಕ್ಸಿಟೇ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಂ, ಇಲ್ಲೇ ಐತಾ? ಈ ಎಕ್ಸಿಟ್ ಅದು ಇದಾ? ಓ ಅಯ್ಯಮ್ಮ ಒಂದು 1/4 kg ಬೆಣ್ಣೆ. ಅಯ್ಯಮ್ಮ ಒಂದು 1/4 kg. ಅಯ್ಯಮ್ಮ ಎಕ್ಸಿಟ್ ಹಿಂಗೆ ಹೋಗ್ಬೇಕಾ ನಾವು? ಯೂಟರ್ನು ಇಲ್ಲ ಸುತ್ಕೊಂಬರ್ಬೇಕಾ? ಯಾವ್ದು ನೋಡಪ್ಪ, ಅಲ್ಲೇ ಐತಾ? ಫುಲ್ ಕನ್ಫ್ಯೂಷನ್. ಫಸ್ಟ್ ಟೈಮ್ ಬಂದಿರೋದು ಒಳಗಡೆ ಪಾರ್ಕಿಂಗ್ ಇದರಲ್ಲೆಲ್ಲ. ಸರಿ ಬನ್ನಿ ಫಸ್ಟು ಮನೆಗೆ ಹೋಗೋಣ. ನಾನು ಮನೆಗೆ ಬಿಟ್ಬಿಟ್ಟು ಅವ್ನು ಹೋಗ್ತಾನೆ. ನೋಡೋಣ ಎಲ್ಲಿ. ಬಿಲ್ಲು ಬಿಲ್ಲೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್ ನಾನು. ಹಾಂ, ಇಲ್ಲೈತೆ ಬಿಲ್ಲು. ಓಕೆ, ನೋ ಪ್ರಾಬ್ಲಮ್. ಓಕೆ, ನೋ ಇಶ್ಯೂ. ಬಿಲ್ ಸ್ಕ್ಯಾನ್ ಮಾಡಿರಿ ಇದನ್ನು ಗೈಸ್. ಒಂದೇ ಒಂದು ನಿಮಿಷಕ್ಕೆ ಎಷ್ಟು ಹೇಳ್ರಿ? ಎಷ್ಟು? 20 ರೂಪಾಯಿ ಜಾಸ್ತಿ ಆಯಿತು. ಒಂದೇ ಒಂದು ನಿಮಿಷಕ್ಕೆ 20 ರೂಪಾಯಿ ಜಾಸ್ತಿ ಆಯಿತು. ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಯಾರು ನನ್ನ ಮಕ್ಳು ಅನ್ಕೊಬೇಕು? ಹಾಂ, ಯಾರು ಇವರೆಲ್ಲ ನನ್ನ ಮಕ್ಳು ಇವರು ಅಂತ. ಹಾಂ, ಆಟೋದವ್ರು ಅಂದರೆ ಅವಾಗ ಅದೇ ಅವ್ರು ಮಾತಾಡೋದೇ ಅದಕ್ಕೆ. ಒಳ್ಳೆಯವ್ರು ಇಲ್ಲಿ, ಕೆಟ್ಟವ್ರು ಇಲ್ಲಿ. ಜಡ್ಜ್ ಮಾಡಿಬಿಡ್ಬೇಕು ಫಸ್ಟೇ ಎಲ್ರೂ. ಆಯ್ತು ಬನ್ನಿ ಫಸ್ಟು ಮನೆಗೆ ಹೋಗೋಣ. ಎಲ್ಲ ತಿಂದಿದ್ದೆ ಆಯಿತು. ಟಯಟ್ ಅಂತೂ ಹೊಡ್ಸ್ಕೊಂಡು ಹೋಯ್ತು. ನೋಡೋಣ ಬನ್ನಿ ಈಗ. ರೈಟ್ ಹೇಳೋಣ. ಮನೆಗೆ ಹೋಗಿ ಏನು ಮತ್ತೆ ನೆಕ್ಸ್ಟ್ ಏನು ನೋಡೋಣ. ನಮ್ಮ ಹುಡುಗ ಬಿಟ್ಟು ಹೋದ ನೋಡಿ. ಇಲ್ಲೇ ಆಡ್ತಿರೋದಿದು. ಇಲ್ಲ ಏನೋ ಡ್ಯಾನ್ಸ್ ಗಿಡ ಹಾಕ್ಕೊಂಡು ಡ್ಯಾನ್ಸ್ ಆಡ್ತವ್ರು ಆಡ್ಕೊಂಡು ಇವರು. ಏನಮ್ಮ ಡ್ಯಾನ್ಸ್ ಗಿನ್ಸು? ಚೋಟಪ್ಪ 3 ದಿವಸ ಎಲ್ಲ ಹೋಗಿದ್ದಾನೆ. ಇರೋ ಎಲ್ಲಿಗೆ? ಆಯ್ತು ಜಿಮ್ಮಿಗೆ ಬರ್ತಾನಂತೆ ಕಾಯ್ಸಿ ಇವನು ನನ್ನ ಜೊತೆಗೆ. ಜಿಮ್ಮಿಗೆ ಇವನು ಬರ್ತಾನಂತೆ. ನೋಡೋಣ. ಆಯ್ತು ಮನೆಗೆ ಬಂದೆ. ಇನ್ನೇನೋ ತಿಂದಿದ್ದಾಯ್ತು. ಪಾರ್ಕಿಂಗ್ ಬಿಲ್ ಬಿಡ. ಬಿಸ್ಕೆಟ್ ಬೇಡ, ತಿನ್ನು ನೀನೆ. ಕ್ರೀಮ್ ಎಲ್ಲ ನೆಕ್ಬಿಟ್ಟು ಇಲ್ಲ ನೋಡಿ, ಇದು ಕ್ರೀಮ್ ನೆಕ್ಬಿಟ್ಟು ಕೊಡ್ತಾನಲ್ಲ ಇಲ್ಲಿ. ಹಾಂ ಹಾಂ ಹಾಂ. ಲೇ ಉಯ್ಯಮ್ಮ ಒಂದು 1/4 kg ಬೆಣ್ಣೆ. ಉಯ್ಯಮ್ಮ ಒಂದು 1/4 kg. ಸರಿ ಗಾಯ್ಸ್, ಆಯಿತು ಮನೆಗೆ ಬಂದಿದ್ದೇನೆ. ವ್ಲಾಗ್ ಏನೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ